ಎಂ ಆರ್ ಸೀತಾರಾಮರವರಿಗೆ ನಮ್ಮ ಕರ್ನಾಟಕ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ನಮ್ಮ ಹಿಂದುಳಿದ ನಾಯಕರು ಹಾಗೂ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರಾದಂಥ ಸೀತಾರಾಮಣ್ಣವರಿಗೆ ಈ ಸಲ ಮಂತ್ರಿಮಂಡಲದಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ ತಮ್ಮೆಲ್ಲರ ಮುಖಾಂತರ ಸರ್ಕಾರಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಹರಿಪ್ರಸಾದ್ ಅವರಿಗೆ ಈ ಮೂಲಕ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ಸೇರಿದ್ದೀವಿ. ಈ ಒಂದು ಸಮಯದಲ್ಲಿ ತಾವೂ ಸಮೇತ ನಮ್ಮ ಒಂದು ಸಮಾಜದ ಒಂದು ಹಿಂದುಳಿದ ವರ್ಗ ನಮ್ಮದು, ಹಂಗಾಗಿ ಒಂದು ಅವಕಾಶ ಕೊಡಲಿ ಅಂತೇಳಿ ನಿಮ್ಮ ಮುಖಾಂತರ ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿನ ನಮ್ಗೆ ಸಹಕಾರ್ಯದರ್ಶಿ ಕೊಡ್ತಾರೆ ಅಂತೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈ ಒಂದು ಪತ್ರಿಕಾ ಮಾಧ್ಯಮ ಕರೆದಿರೋ ಉದ್ದೇಶ ಏನಂತಂದರೆ, ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಮ್ಮ ಸಮಾಜದ ಹಿರಿಯ ಸದಸ್ಯರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಂ ಆರ್ ಸೀತಾರಾಮಣ್ಣವರಿಗೆ ಮಂತ್ರಿ ಪದವಿ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟ್ ಕರೆದಿದ್ವಿ. ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ 40 ಲಕ್ಷ ಜನ ನಾವು ಬಲಿಜಿಗಿದ್ದೀವಿ. ಹಾಗೇನೆ ಎಲ್ಲ ಸಮಾಜಕ್ಕೂ ನೀಡ್ತಂಥ ಪ್ರಾತಿನಿಧ್ಯ ನಮ್ಮ ಸಮಾಜಕ್ಕೂ ನೀಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರನ್ನ ಈ ಒಂದು ಪ್ರೆಸ್ ಮೀಟ್ ಕರೆದಿರೋದು. ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಬಲಿಜ ಸಮಾಜದ ಹಿರಿಯ ಹಿಂದುಳಿದ ವರ್ಗದ ಮುಖಂಡರಾದ ಹಾಗೂ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಹಾಲಿ ವಿಧಾನಸಭಾ ಪರಿಷತ್ ಸದಸ್ಯರು ಹಾಗೂ ಈ ಹಿಂದೆ ಸರ್ಕಾರದಲ್ಲಿ ಯೋಜನೆ, ಅಂಕಿಅಂಶ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆ ಮಲೆನಾಡು ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಾಗೂ ಕೊಡಗು ಉಸ್ತುವಾರಿ ಸಚಿವರಾಗಿ ಅನೇಕ ಕೆಲಸ ಕಾರ್ಯಗಳು ಮಾಡಿ ಸರ್ಕಾರದಲ್ಲಿ ಒಳ್ಳೆ ಹೆಸರು ತಗೊಂಡಿರ್ತಕ್ಕಂಥ ವ್ಯಕ್ತಿ ಎಂ ಆರ್ ಸೀತಾರಾಮ್ ಅವರು. ಆ ಒಂದು ಉದ್ದೇಶಕ್ಕೋಸ್ಕರ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಮುಂದಿನ ದಿನದಲ್ಲಿ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರಿಗೂ ನ್ಯಾಯ ದೊರಕಿಸ್ಕೊಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಪ್ರೆಸ್ ಮೀಟ್ ಕರೆದಿದ್ದೀನಿ. ತುಂಬಾ ಧನ್ಯವಾದಗಳು. ಇಬ್ಬರಿದ್ದಾರೆ. ಒಬ್ರು ಎಂ ಎಲ್ ಸೀತಾರಾಮಣ್ಣವರು MLC ಆಗಿದ್ದಾರೆ, ಒಬ್ರು ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ಶಾಸಕರಾಗಿದ್ದಾರೆ. ಅಲ್ಲ, ಅವರು ಇದ್ದಾರೆ. ಹಿರಿಯ ಸದಸ್ಯರಾಗಿರ್ತಕ್ಕಂಥವ್ರು MS ರಾಮಯ್ಯ, ಇವರು ಸೀತಾರಾಮಣ್ಣವರು ಸರ್. ಅವರಿಗೂ ಕೊಟ್ಟರು ತುಂಬಾ ಸಂತೋಷನೇ, ಒಟ್ಟು ಯಾರಿಗಾದ್ರೂ ಕೊಟ್ಟರು ಸಂತೋಷನೇ. ಬಟ್ ಹಿರಿಯ ಸದಸ್ಯರಾಗಿರೋದ್ರಿಂದ ಹಿರಿಯ ಸದಸ್ಯರು ಪರಿಗಣಿಸ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರನ್ನ ರೆಕಮೆಂಡ್ ಮಾಡ್ತೇವೆ ಸರ್. ಇಬ್ಬರಿಗೂ ಕೇಳ್ತಾ ಇದೀವಿ ಸರ್. ಇಬ್ಬರಿಗೂ ಕೊಟ್ಟರು ಸಂತೋಷನೇ ಸಮಾಜದವರಿಗೆ. ಇಲ್ಲ, ಏನು ತೊಂದರೆ ಇಲ್ಲ ಸರ್, ಎಲ್ಲ ನಮ್ಮ ಸಮಾಜದವರನ್ನೇ. ಅವರು ಫಸ್ಟ್ ಟೈಮ್ MLA ಅಲ್ಲ ಸರ್, ಹಂಗಾಗಿ ಸರ್ಕಾರದವ್ರು ಕೊಡ್ತಾರಲ್ಲ ಅಂತ ಒಂದು ಡೌಟಿಗೋಸ್ಕರ ಸೀನಿಯರ್ಸಿಗೆ ಕೊಡ್ಲಿ ಅಂತ ಕೇಳ್ತಾ ಇದ್ವಿ. ಇವ್ರಿಗೂ ಕೊಟ್ಟರು ಸಂತೋಷ ಸರ್, ನಮ್ಮ ಸಮಾಜದಲ್ಲಿ ಯಾರಿಗೂ ಕೊಟ್ಟರು ಸಂತೋಷನೇ. ಇಲ್ಲ ಸರ್, ಹೊಸಬ್ರು ಅನ್ನೋ ದೃಷ್ಟಿ ಅಷ್ಟೇ. ಚಿಕ್ಕಬಳ್ಳಾಪುರ, ಕೋಲಾರ, ಚಿಂತಾಮಣಿ, ತುಮಕೂರು, ಬೆಂಗಳೂರು ಸರ್. ಚುನಾವಣೆ ಅಲ್ವಾ ಸರ್, ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಕ್ ಬರಲ್ಲ. ಅವಕಾಶ ಸಿಕ್ಕಿದಾಗ ಗೆಲ್ತಾರೆ, ಇಲ್ಲ ಅಂತಂದ್ರೆ ಬಿಜೆಪಿಯಿಂದ ಒಬ್ಬರೇ MP ಇರೋದು ಸರ್. ಅಲ್ಲ, ಅವರು ಕೇಳಿದ್ರು ಸರ್, ನಿಮ್ಮ ಮುಖಾಂತರ ಕೇಳಿದ್ರು ಸರ್. ಇಲ್ಲೇ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಿ ನಾವು ಹಿಂದೆ. ಹೌದು ಸರ್, ಕೇಳಿದ್ವಿ. ಇಲ್ಲೇ ನಾವು ಪತ್ರಿಕಾ ಭವನದಲ್ಲೇನೆ ಇವಾಗ ಏನು ಪ್ರೆಸ್ ಮೀಟ್ ಇದ್ದವ್ರು ಇದೇ ಥರ ಮಾತಾಡಿದ್ವಿ. ಸೆಂಟ್ರಲ್ನವ್ರು ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಮೋಸ್ಟ್ಲಿ ಏನಾದರೂ ನೆಕ್ಸ್ಟ್ ಸರ್ಕಾರ ಬಂದರೆ BJP ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಕೊಡುವಂಥ ಅವಕಾಶ ಇದೆ ಸರ್. ಇನ್ನು ಸರ್ಕಾರಕ್ಕೆ ಶಕ್ತಿ ತುಂಬುತ್ತೆ ಅನ್ನೋ ಒಂದು ಉದ್ದೇಶ. ಯಾಕಂದರೆ ಅವರಿಗೆ ಸಾಕಷ್ಟು ಆಡಳಿತದ ಅನುಭವ ಇದೆ, ಜನಗಳ ಜೊತೆಗೆ ಸ್ಪಂದಿಸಿದ್ದಾರೆ. ಆಮೇಲೆ ಇನ್ನೂ ಹೆಚ್ಚಿನ ಜನಗಳ ಏನು ಹಿಂದುಳಿದ ವರ್ಗಗಳ ಪರವಾಗಿ ಹೆಚ್ಚಿನ ನಿಲುವನ್ನು ತಾಳ್ತಾರೆ ಅನ್ನೋ ಒಂದೇ ಉದ್ದೇಶಕ್ಕೆ ನಾವು ಸರ್ಕಾರಕ್ಕೂ ಸಹ ಶಕ್ತಿ ತುಂಬುತ್ತೆ, ಒಳ್ಳೆಯ ಹೆಸರು ಬರುತ್ತೆ ಸರ್ಕಾರಕ್ಕೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ. ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದ.